ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ. ಈಗ ಮನೆ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಯಾವ ದೇವಸ್ಥಾನ ಏನು ಅಂತೇಳಿ ನಾನು ನಿಮಗೆ ಅಲ್ಲಿಗೆ ಹೋದಾಗ ತೋರಿಸ್ತೀನಿ. ಇನ್ನು ನಮ್ಮ ಹೇಮಂತ್ ರೆಡಿ ಆಗ್ತಾ ಇದ್ದಾನೆ. ನಮ್ಮ ಮನೆಯವ್ರು ಆಲ್ರೆಡಿ ರೆಡಿಯಾಗಿ ಕೆಳಗಡೆ ಹೋದರು. ಇನ್ನು ನಾನು ರೆಡಿಯಾಗಿದ್ದೀನಿ. ಸಂಜೆ ಟೈಮು ಗೈಸ್ ಆಲ್ರೆಡಿ 6:15 ಆಗಿದೆ. ಈಗ ಹೊರಡ್ತಾ ಇದ್ದೀವಿ. ನಿನ್ನೆಯಿಂದನೂ ಆ್ಯಕ್ಚುಲಿ ನಿನ್ನೆನೇ ದೇವ್ರು ಕರ್ಕೊಬಂದು ಮರಿ ಎಲ್ಲ ಹೊಡೆದು ಎಲ್ಲ ಫುಲ್ ದೊಡ್ಡ ಜಾತ್ರೆ ಥರನೇ ಮಾಡಿದ್ದಾರೆ. ಬಟ್ ನಾವು ಹೋಗಿರಲಿಲ್ಲ. ಇವತ್ತು ಹೋಗ್ತಾ ಇದ್ದೀವಿ. ನಮ್ಮ ಹೇಮಂತಗೆ ಮಧ್ಯಾಹ್ನನೇ ಹೇಳಿದ್ವಿ ಗೈಸ್ ಹೋಗಬಾರು ಅಂತ ಹೇಳಿ. ಅವನು ಒಬ್ಬನೇ ಹೋಗಲ್ಲ ಅಂತೇಳಿ ಹೋಗಿರಲಿಲ್ಲ. ಈಗ ಎಲ್ಲರೂ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ. ಬನ್ನಿ ಗೈಸ್ ಹೋಗೋಣ. ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೂ ಯಾವ ದೇವರು ಏನು ಅಂತೇಳಿ, ಹಾಗೆ ಜಾತ್ರೆಯಲ್ಲೆಲ್ಲ ಹೇಗಿರುತ್ತೆ ಅಂತೇಳಿ ತೋರಿಸ್ತೀನಿ. ಬನ್ನಿ. ಕಾಲರ್ ಇಳಿಸಿ, ಯಾಕಲ್ಲ ಕಾಲರ್ ಎತ್ಕೊಂಡಿದ್ದಿ? ಹಂಗೆ ಮಾಡ್ತಿದ್ಯಾ? ಅದು ರೌಡಿ ರೌಡಿ ಥರ ಬರ್ತಿದ್ದ. ನೋಡ್ಕೊಂಬಿಲ್ಲ, ಇಳಿಸ್ಕೊಂತಿದ್ದಿ ಇವಾಗ. ಗೈಸ್, ನಮ್ಮ ಮನೆಯವ್ರು ಸ್ವಲ್ಪ ಫಾಸ್ಟು, ಆಲ್ರೆಡಿ ಬೇಗ ಹೋಗ್ಬಿಟ್ಟು ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನು ನಾನು ಹೇಮಂತ್ ಇಬ್ಬರು ಇಳಿತಾ ಇದ್ದೀವಿ. ಗಾಡೀಲಿ ಸ್ವಲ್ಪ ಪೆಟ್ರೋಲ್ ಇರಲಿಲ್ಲ, ಪೆಟ್ರೋಲ್ ಹಾಕಿ ಹೋಗ್ತೀನಿ ಅಂತ ಹೇಳಿ ಬಂದರು. ನೋಡಿ ಹೋಗ್ತಾ ಇದ್ದೀವಿ. ನಮ್ಮ ಏರಿಯಾದಲ್ಲೇನು ಜನ ಅಷ್ಟಾಗಿ ಕಾಣಲ್ಲ. ನಮ್ಮ ಏರಿಯಾ ಅಂದರೆ ನಾವಿರೋ ಕಡೆ ಏನು ಕಾಣಲ್ಲ, ಏರಿಯಾ ಎಲ್ಲ ಒಂದೇ. ನಾವೊಂದು ಸ್ವಲ್ಪ ಸೈಡಿಗೆ ಇದ್ದೀವಿ ಗೈಸ್, ಹಾಗಾಗಿ ಸೆಂಟ್ರಲ್ ಊರ ಹಬ್ಬ ಅಂದರೆ ಊರು ಸೆಂಟ್ರಲ್ ಇರುತ್ತೆ. ನಾವು ಒಂದು ಸ್ವಲ್ಪ ಲಾಸ್ಟಿಗಿರೋದ್ರಿಂದ ನಮ್ಮ ಕಡೆ ಏನು ಅಷ್ಟಿಲ್ಲ. ಮೇಯ್ನ್ ರೋಡಿಗೆ ಬಂದರೆ ನೋಡಿ ಯಾವ ಥರ ಕಾಣ್ತಾ ಇದೆ. ದೇವಿದು ಲೈಟಿಂಗ್ಸ್ ಹಾಕಿದ್ದಾರೆ. ಅದು ಒಂದೊಂದು ನಿಮಿಷಕ್ಕೂ ಚೇಂಜ್ ಆಗಿ ಬೇರೆ ಬೇರೆ ಅವತಾರದಲ್ಲಿ ಕಾಣುತ್ತೆ. ಅಂದರೆ ಬೇರೆ ಬೇರೆ ಸೆಟ್ಟಿಂಗ್ ಮಾಡಿರ್ತಾರಲ್ವ. ಒಂದು ಸಿಂಹದ ಮೇಲೆ, ಒಂದು ಹುಲಿ ಮೇಲೆ, ಒಂದು ಆಮೇಲೆ ಪದ್ಮಾಸನದ ಮೇಲೆ, ಆ ಥರ ಬೇರೆ ಬೇರೆ ಚೇರ್ ಮೇಲೆ ಎಲ್ಲ ಕಾಣೋ ಥರ ಮಾಡ್ತಾಯಿದ್ದಾರೆ. ಗೈಸ್, ನಮಗೆ ಗೊತ್ತೇ ಇಲ್ಲ ಇಲ್ಲಿ ಏನೋ ಫಂಕ್ಷನ್ ಇದೆ. ಬಟ್ ನಾವು ನಾರ್ಮಲಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ದು. ಫಂಕ್ಷನ್ ಎಲ್ಲ ಸಖತ್ತಾಗಿ ಅರೇಂಜ್ ಮಾಡ್ತಾ ಇದ್ದಾರೆ. ಇನ್ನು ನಾವು ಸ್ವಲ್ಪ ಬೆಳಕಿದ್ದಂಗೆ ಹೋಗಿದ್ವಿ. ನೈಟಿಗೆ ಜಾಸ್ತಿ ಜನ ಆಗ್ತಾರೆ. ಇಲ್ಲಿ ಫಸ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಗೈಸ್. ಅಲ್ಲಿ ಆಂಜನೇಯ ಸ್ವಾಮಿಗೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಮತ್ತೆ ಹೋಗ್ತಾ ಇದ್ದೀವಿ. ನೋಡಿ ಆಲ್ರೆಡಿ ಪ್ರೋಗ್ರಾಮ್ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದೆ. ಅವರು ಫೋಟೋ ಹಾಕಿದ್ದಾರೆ. ನಿಮಗಿಲ್ಲೇ ಗೊತ್ತಾಗ್ಬೋದು ನಾವು ಯಾವ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತೇಳಿ. ಇದು ಸ್ಕ್ರೀನ್ ಮೇಲೇ ಫೋಟೋ ಬಂದಿತ್ತಲ್ಲ, ಅದನ್ನು ನೋಡಿ. ನಿಮಗೆ ಇನ್ ಕೇಸ್ ಈ ಸ್ಕ್ರೀನ್ ಮೇಲೆ ಫೋಟೋ ನೋಡಿ ಗೊತ್ತಾದರೆ ಬೇಗ ಕಮೆಂಟ್ ಮಾಡಿಬಿಡಿ ಗೈಸ್. ಹೋಗಿ ಅಲ್ಲಿ ದೇವ್ರು ತೋರ್ಸೋದಕ್ಕೂ ಮುಂಚೆ. ಇನ್ನು ಎಂಟ್ರೆನ್ಸಲ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಲೈಟಿಂಗ್ಸ್ ಎಲ್ಲ ಸಖತ್ತಾಗಿ ಹಾಕಿ, ಡೆಕೋರೇಷನ್ ಎಲ್ಲ ಸೆಟ್ ಗೈಸ್. ಇದು ದೇವಸ್ಥಾನ ಅಲ್ಲ, ಸೆಟ್ ಹಾಕಿ ದೇವ್ರನ್ನ ಕೂರಿಸಿ ಊರಹಬ್ಬ ಮಾಡ್ತಾ ಇರೋದು. ತುಂಬ ಜನ ಅಂದರೆ ಸೆಟ್ಟಿಂಗ್ ಮಾತ್ರ ಸಖತ್ತಾಗಿದೆ ಗೈಸ್. ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರೋದು. ಗೈಸ್, ನಿಮಗೆಲ್ಲ ಗೊತ್ತಾಗಿರುತ್ತೆ, ನಾವು ಬಂದಿದ್ದು ಅಣ್ಣಮ್ಮನ ದರ್ಶನಕ್ಕೆ. ನಮ್ಮ ಏರಿಯಾದಲ್ಲಿ ಅಣ್ಣಮ್ಮನ ಕರೆಸಿದ್ರು. ಎಷ್ಟು ಚೆನ್ನಾಗಿ ಎದ್ದು ಬರೋ ಥರ ಕಾಣ್ತಾ ಇದೆ ನೋಡಿ. ಎಲ್ಲರೂ ಇಲ್ಲಿಂದಾನೇ ನಮಸ್ಕಾರ ಮಾಡ್ಕೊಳ್ಳಿ ಗೈಸ್. ನಮ್ಮ ಬೆಂಗಳೂರು ಕಾಯೋ ತಾಯಿ ಅಮ್ಮ ಅಣ್ಣಮ್ಮ ಮಡ್ಲಕ್ಕಿ, ಸೀರೆ, ಬೆಲ್ಲದ ಆರತಿ ಎಲ್ಲನೂ ಬಂದಿದ್ರು. ತುಂಬ ಚೆನ್ನಾಗಿ ಮಾಡಿದರು ಗೈಸ್. ಜಾತ್ರೆನೂ ಅಷ್ಟೇ ಸಖತ್ತಾಗಿತ್ತು. ನಾವು ಅಣ್ಣಮ್ಮನ ಕರೆಸ್ತಾರೆ ಅಂದರೆ ಸಿಂಪಲಾಗಿ ಏನೋ ಬಂದು ಪೂಜೆ ಮಾಡಿಸ್ತಾರೆ, ಕರೆಸಿರ್ತಾರೆ ಅಂದ್ಕೊಂಡಿದ್ದೆ. ಬಟ್ ಈ ಏರಿಯಾದಲ್ಲಿ ಇದ್ದಾಗ ಫಸ್ಟ್ ಟೈಮ್ ಅಲ್ವಾ ನಮಗೂ. ನಾವು ಎಲೆಕ್ಟ್ರಾನಿಕ್ ಸಿಟಿಲಿ ಇದ್ದಾಗ ಜಾತ್ರೆ ಎಲ್ಲ ಮಾಡಿದರು, ಮರಿ ಹೊಡೆಯೋದು ಎಲ್ಲನೂ. ಬಟ್ ಇಲ್ಲಿ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಆದ್ರೂ ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಕ್ಯೂ ಸಿಸ್ಟಮೇ. ಬಟ್ ನೆಮ್ಮದಿಯಿಂದ ನಿಂತ್ಕೊಂಡು ಎಷ್ಟೊತ್ತು ಬೇಕೋ ಅಷ್ಟೊತ್ತು ಕೈ ಮುಕ್ಕೊಂಡು ಬರ್ಬೋದಾಗಿತ್ತು. ಸೆಟ್ ಅಂತೂ ಆಸಮಾಗಿತ್ತು ಗೈಸ್. ನೋಡಿ ಸೇಮ್ ದೇವಸ್ಥಾನದ ಥರನೇ ಇದೆ, ಅದೆಲ್ಲ ಸೆಟ್ಟು. ದೇವ್ರು ಕರ್ಕೊಂಬಂದಿದ್ದರಿಂದ ಸೆಟ್ ಹಾಕಿ ಕೂರಿಸಿರೋದು. ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತಾಗಿ ಎದ್ದು ಬರ್ತಾರೇನೋ ಅಮ್ಮ ಅನ್ನೋ ಥರನೇ ಕಾಣ್ತಾ ಇತ್ತು. ನಾನೊಂದು 5 ನಿಮಿಷ ಅಲ್ಲೇ ನಿಂತ್ಕೊಂಡು ಕೈ ಮುಗಿದು ನಿಧಾನಕ್ಕೆ ಈ ಕಡೆ ಬಂದೆ. ನೋಡಿ ಗೈಸ್ ಯಾವ ಥರ ಅನಿಸ್ತಾ ಇದೆ.
ನಾವು ಅಲ್ಲಿ ಒಂದು ಫೋಟೋ ತಗೊಂಡು ಜಾತ್ರೆ ಕಡೆ ಹೊರಟ್ವಿ ಗೈಸ್. ನೋಡಿ ಜಾತ್ರೆ ಎಲ್ಲ ಸೇಮ್ ಬಗ್ಲುಗುಂಟೆ ಜಾತ್ರೆ ನೋಡ್ದಂಗೆ ಅನಿಸ್ತು. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಎಲ್ಲನೂ ಆಟ ಆಡೋವೆಲ್ಲ ಬಂದಿದ್ವು ಗೈಸ್, ಎಕ್ಸಿಬಿಷನ್ ಥರ ಚಿಕ್ಕ ಮಕ್ಕಳಿಗೆ ಆಟ ಆಡ್ಸೋದು ಎಲ್ಲನೂ ಬಂದಿದ್ವು. ಹಾಗೆ ಈ ಕಡೆ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋಕ್ಕೂ ಶುರು ಮಾಡ್ಕೊಂಡ್ಬಿಟ್ಟಿದ್ರು ಗೈಸ್. ಆಲ್ರೆಡಿ ಫಂಕ್ಷನ್ ಅಂದ್ರೇ ಸ್ಟಾರ್ಟಿಂಗ್ ದೇವ್ರ ಸಾಂಗೆ ಹಾಕಿದ್ರು, ಮಹಾದೇವನ ಸಾಂಗ್ ಹಾಕಿದ್ರು. ನಾವು ಇದನ್ನು ನೋಡೋಕ್ಕೆ ಇರಲಿಲ್ಲ. ನಮ್ಮ ಹೇಮಂತ್ ಹಾಗೆ ಬರ್ತಾ ಒಂದು ಕ್ಲಿಪ್ ತಗೊಂಡು ಬಂದಿದ್ದಾನೆ. ಇನ್ನು ಈ ಕಡೆ ಜಾತ್ರೆಯಲ್ಲಿ ನೋಡಿ ಪಾತ್ರೆ ಐಟಮು, ಸರ, ಬಳೆ ಏನು ಬೇಕು ಜಾತ್ರೆ ಅಂದರೆ ಎಲ್ಲನೂ ಸಿಗುತ್ತೆ. ಇನ್ನು ಆಟ ಆಡೋವು ಅಷ್ಟೇ, ಅಷ್ಟು ಜನ ಇರಲಿಲ್ಲ. ಯಾಕಂದರೆ 3 ದಿನದಿಂದನೂ ಇತ್ತಲ್ವ ಜಾತ್ರೆ, ಎಲ್ಲ ಬಂದು ಹೋಗಿದ್ದಾರೆ. ನಾವು ಹೋಗಿದ್ದು ಲಾಸ್ಟ್ ಡೇ ಶನಿವಾರ ದಿನ. ಇಲ್ಲಿ ಅನ್ನದಾನ ಮಾಡ್ತಾಯಿದ್ರು, ಅಂದರೆ ಊಟ ಹಾಕ್ತಾಯಿದ್ರು. ಬೆಳಿಗ್ಗೆಯಿಂದನೂ ಊಟ ಹಾಕಿದ್ದಾರೆ. ನಾವೇನು ಅಂದ್ಕೊಂಡ್ವಿ, ಅನ್ನ ಸಾಂಬಾರು ಕೊಡ್ತಾಯಿದ್ದಾರೆ ಅಂತ ಅಂದ್ಕೊಂಡಿದ್ದೆ ವೆಜ್ಜು. ಬಟ್ ಇಲ್ಲಿ ಅನ್ನ ಮುಂಗೆ ಚಿಕನ್ ಬಿರಿಯಾನಿ, ಚಿಕನ್ ಸಾಂಬಾರು ಕೊಡ್ತಾಯಿದ್ದಾರೆ. ನಾವು ಸಾಟರ್ಡೇ ಇರೋದ್ರಿಂದ ತಿನ್ನಲ್ಲ ಗೈಸ್, ಅದಕ್ಕೋಸ್ಕರ ಹೇಮಂತನಿಗೆ ನಾವು ಹೋಗು ಅಂತ ಕಳಿಸಿದ್ರೆ ಕ್ಯೂ ತುಂಬ ಉದ್ದ ಇದೆ, ಯಾರು ಹೋಗ್ತಾರೆ ಹೋಗು ಅಂತೇಳಿ ವಾಪಸ್ ಬರ್ತಾ ಇದ್ದಾನೆ. ನೋಡಿ ಜಾಸ್ತಿ ಏನಿಲ್ಲ, ಆದರೆ ಅವನಿಗೆ ಅಷ್ಟು ದೂರ ಯಾರು ನಿಂತ್ಕೊಂಡು ವೆಯ್ಟ್ ಮಾಡ್ಕೊಂಡು ಹೋಗೋದು ಅಂತೇಳಿ ಹೋಗ್ದಂಗೆ ವಾಪಸ್ ಬರ್ತಾ ಇದ್ದ ಗೈಸ್. ಅದಕ್ಕೆ ಏನು ದೂರ ಇಲ್ಲ ಹೋಗು ಅಂತೇಳಿ ಕಳಿಸಿದ್ವಿ. ಪ್ರಸಾದ ಅಲ್ವಾ, ಅಟ್ಲೀಸ್ಟ್ ಒಬ್ಬರಾದ್ರೂ ತಿಂದೇ ಹೋದರೆ ಹೆಂಗೆ ಅಂತೇಳಿ. ಅವರು ಶನಿವಾರ ಏನು ಕೇಳಲ್ಲ, ಎಲ್ಲ ವಾರನೂ ತಿಂತಾರೆ, ಅವ್ರ ದೇವ್ರಿಗಾಗುತ್ತೆ. ಹಾಗಾಗಿ ಅವನು ಹೋದ. ನಾನು ನಮ್ಮ ಮನೆಯವರು ಅಷ್ಟೇ ತಿಂದಿಲ್ಲ. ನೋಡಿ ಒಂದು 5 ನಿಮಿಷಕ್ಕೆಲ್ಲ ಅಲ್ಲಿ ಕ್ಯೂಯಿಂದ ಹಿಂದೆ ಇರೋನು ಮುಂದೆವರೆಗೂ ಬಂದುಬಿಟ್ಟ. ಹಾಗೆ ಸ್ವಲ್ಪ ಪೇಷನ್ಸ್ ಇದ್ದರೆ ಸಾಕು, ಆರಾಮಾಗಿ ಪ್ರಸಾದ ಎಲ್ಲ ಕ್ಯೂಯಲ್ಲಿ ನಿಂತ್ಕೊಂಡು ತಿಂದ್ರೇ ಅದ್ರ ಟೇಸ್ಟೇ ಬೇರೆ ಲೆವೆಲಲ್ಲಿರುತ್ತೆ. ಕೊನೆಗೂ ಇಸ್ಕೊಂಡು ಬಂದ ಗೈಸ್. ತುಂಬ ಚೆನ್ನಾಗಿತ್ತಂತೆ ಬಿರಿಯಾನಿ ಟೇಸ್ಟು. ಸಂಡೇ ಆಗಿದ್ದರೆ ಯಾರು ಉಳಿಸ್ತಾನೆ ಇರಲಿಲ್ಲ. ಒಂದು 1 ಅವರ್ 2 ಅವರ್ ಇಟ್ಕೊಡೋಷ್ಟೊಳಗೆ ಎಲ್ಲ ಖಾಲಿ ಮಾಡಿಬಿಡೋರು. ಶನಿವಾರ ಅಲ್ವಾ, ಶನಿವಾರ ಸೋಮವಾರ ಆ ಥರ ಬಂದರೆ ಸ್ವಲ್ಪ ಬಿರಿಯಾನಿ ಸೇಲ್ ಆಗೋದು ಕಡಿಮೆನೇ. ನೋಡಿ ತುಂಬ ಚೆನ್ನಾಗಿ ಮಾಡಿದರು. ಟೇಸ್ಟು ಅಷ್ಟೊಂದು ಜನಕ್ಕೆ ಬಡಿಸೋದೇನು ಸುಮ್ಮನೆನಾ ಗೈಸ್, ಬೆಳಿಗ್ಗೆಯಿಂದನೂ ಬಡಿಸಿದ್ದಾರೆ. ನಾವು ಸ್ವಲ್ಪ ಜನಕ್ಕೆ ಮನೆಯಲ್ಲೂ ಅಥವಾ ನಮ್ಮ ಮನೆ ಹತ್ರ ಜಾತ್ರೆಯಲ್ಲಿ ಮಾಡೋಕ್ಕೇ ಎಷ್ಟು ಒದ್ದಾಡ್ತೀವಿ. ಇನ್ನು ಊರೆಲ್ರಿಗೂ ಮಾಡಬೇಕು, ಎಲ್ರಿಗೂ ಮಾಡಿಡಬೇಕು ಅಂದರೆ ಕಷ್ಟ ಇದೆ. ಆದರೂ ಚೆನ್ನಾಗಿ ಮಾಡಿದ್ರಂತೆ. ಯಾರೋ ಭಟ್ರು ಗೊತ್ತಿಲ್ಲ, ಬಟ್ ಚೆನ್ನಾಗಿ ಮಾಡಿದ್ದಾರೆ. ಈ ಕ್ರೆಡಿಟ್ ಎಲ್ಲ ಅವ್ರಿಗೇನೆ. ನಮ್ಮ ಹೇಮಂತ್ ಬನ್ನಿ ತಿನ್ನಿ ಅಂತ ನಿಮಗೆ ಕರೀತಾವನೆ. ಇನ್ನು ನಮ್ಮ ಮನೆಯವರು ಒಂದು 1/4 ಲೀಟ್ರ್ ಬಾಟ್ಲು ತಂದು ಕೊಟ್ಬಿಟ್ಟು, ನಾನು ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ, ನೀವು ತಿನ್ಕೊಂಡು ಬನ್ನಿ ಅಂತೇಳಿ ಹೊರಟ್ರು. ಅವರು ತಿನ್ನೋದಿಲ್ಲ ಸಾಟರ್ಡೇ ಎಲ್ಲನೂ. ನನಗೂ ಅವ್ರಿಗೂ ಮನೆ ಹತ್ರ ಅಡುಗೆ ಮಾಡಿಟ್ಟೆ ಬಂದಿದ್ದೆ ಗೈಸ್ ನಾನು. ನಮ್ಮ ಮ್ಯೂಸಿಕಲ್ ಚೇರ್ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ನಾವೆಲ್ಲ ಹೋಗಲೇ ಇಲ್ಲ, ಜಸ್ಟ್ ನೋಡಿದ್ವಿ ಅಷ್ಟೇ. ಇದಕ್ಕೆಲ್ಲ ಹೋಗಿ ಪೇಷನ್ಸ್ ಇಲ್ಲ ಗೈಸ್, ಭಯ ಆಗ್ತಾ ಇರುತ್ತೆ. ಅದಕ್ಕೆ ಅದೇ ಬಂದ್ವಿ. ಇನ್ನು ಅಲ್ಲಿಂದ ಬರೋಷ್ಟರೊಳಗೆ ಡ್ಯಾನ್ಸ್ ದೊಡ್ಡ ಮಕ್ಕಳದೆಲ್ಲ ಸ್ಟಾರ್ಟ್ ಆಗಿತ್ತು. ಅದನ್ನು ಸ್ವಲ್ಪ ಹೊತ್ತು ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದೀವಿ ಗೈಸ್. ಈ ವಿಡಿಯೋ ಆದಮೇಲೆ ಅಣ್ಣಮ್ಮನ ಮೆಜೆಸ್ಟಿಕ್ಕಿಂದನೂ, ಅಂದರೆ ದೇವ್ರನ್ನ ಕರ್ಕೊಬರೋದು ಸ್ಟಾರ್ಟ್ ಮಾಡಿದಾಗಿಂದನೂ ನಮ್ಮ ಏರಿಯಾಗೆ ಬಂದು ಇಟ್ಟು ಪೂಜೆ ಮಾಡೋವರೆಗೂ ವಿಡಿಯೋ ಮಾಡಿದ್ದಾರೆ. ಸಖತ್ತಾಗಿ ಬಂದಿದೆ ಗೈಸ್ ವಿಡಿಯೋ ಮಾತ್ರ. ಡ್ರೋನಲ್ಲಿ ಮಾಡಿರೋದು ಸಖತ್ತಾಗಿದೆ. ನೀವು ನೋಡಿ ಎಂಜಾಯ್ ಮಾಡಿ.
ಇನ್ನು ಅಣ್ಣಮ್ಮನ ಕರ್ಕೊಬಂದ್ಮೇಲೆ ಅವ್ರ ಅಕ್ಕ ತಂಗಿರು ಬರಲೇಬೇಕಲ್ಲ, ಅದಕ್ಕೋಸ್ಕರ ಈ ಪುಟಾಣಿಗಳು ಆಡಿರೋದು ಒಂದು ಡ್ಯಾನ್ಸ್ ಅಣ್ಣಮ್ಮಂಗೋಸ್ಕರ ಡೆಡಿಕೇಟ್ ಮಾಡಿರೋದು. ಅಂದರೆ ಅಣ್ಣಮ್ಮನ ಅಕ್ಕ ತಂಗಿಯರು ಇವರೆಲ್ಲರೂ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಭಗವತಿ ದೇಶಿತಿ ಕಂಠ ಕುಟುಂಬಿನಿ ಸೂರಿ ಕುಟುಂಬ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ಕಣ್ಣು ನಂದು ಕಾಂತಿ ನಂದು ನಾನು ಕಂಡ ಕನಸು ನಂದು. ಬದುಕು ನಂದು 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 ನಂದೇ ಈ ಲೋಕವೆಲ್ಲ. ನನ್ನ ಅನುಮತಿ ಇಲ್ಲದೆ ಈ ಪ್ರಪಂಚದಲ್ಲಿ ಯಾವ ಶಕ್ತಿಯೂ ಏನು ಮಾಡೋಕ್ಕಾಗಲ್ಲ. ಅಸುರ ಶಕ್ತಿಯಿಂದ ಭೂಮಂಡಲದಲ್ಲಿ ಮೆರೆದ ಶುಂಭ ನಿಶುಂಭರನ್ನೇ ಭಸ್ಮ ಮಾಡಿದ ಭಗವತಿಯು ನಾನು. ಈ ಸರ್ವಶಕ್ತಿಯ ಮೇಲ ನಿನ್ನ ಪ್ರತಾಪ, ನಿನ್ನಂತ ಕ್ಷುದ್ರ ಶಕ್ತಿಯ ವಿನಾಶಕ್ಕಾಗಿ ಬಂದ ರುದ್ರ ತೋಳಿಯೋ ನಾನು. ಗೈಸ್, ಇನ್ನೂ ಪ್ರೋಗ್ರಾಮ್ ಇತ್ತು. ನಮ್ಮ ಮನೆಯವ್ರು ಬೆಳಿಗ್ಗೆ ಡ್ಯೂಟಿಗೆ ಹೋಗ್ಬೇಕಲ್ಲ, ಬೇಗ ಎದ್ದೇಳಬೇಕು ಅಂತ ಹೇಳಿ ನಾವು ಹೊರಡ್ತಾ ಇದ್ದೀವಿ. ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಇನ್ನೆಲ್ಲ ಡ್ಯಾನ್ಸ್ ಪರ್ಫಾಮೆನ್ಸ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ. ಈಗ ಜನ ಎಲ್ಲ ಬಂದು ಕುತ್ಕೋತಾ ಇದ್ರು ಗೈಸ್. ಆ ಟೈಮಲ್ಲಿ ನಾವು ಮನೆ ಕಡೆ ಹೊರಡ್ತಾ ಇದ್ದೀವಿ. ಬಾಯ್, ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಗೈಸ್. ಈಗ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಇವರೆಲ್ಲ ಶೆಕೆ ತುಂಬ ಅಲ್ಲಿ ರಶ್ ಇತ್ತು ಗೈಸ್. ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಹತ್ರ ಡ್ಯಾನ್ಸ್ ಪ್ರೋಗ್ರಾಮ್ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತಿದ್ದು ಬಂದ್ವಿ. ಎಲ್ಲರೂ ಡ್ರೆಸ್ ಚೇಂಜ್ ಮಾಡ್ತಾವ್ರೆ. ನನಗೆ ಇನ್ನೂ ಗಂಜಿ ಮಾಡಿಲ್ಲ ಗೈಸ್. ಬೆಳಿಗ್ಗೆಗೆ ಗಂಜಿ ಬೇಕಾಗಿತ್ತಲ್ವ, ಗಂಜಿ ಮಾಡ್ತಾಯಿದ್ದೀನಿ ನಾನು. ಸ್ಟವ್ ಅಣಿಸಿದ್ನ ಇಲ್ಲ ಅಂತ ನೋಡ್ತಾ ಇದ್ದೀನಿ. ಗಂಜಿ ಕಾಯಿಸಿಟ್ರೆ ಇನ್ನು ನಾನು ನಮ್ಮ ಮನೆಯವರಲ್ಲಿ ಊಟ ಮಾಡಿರಲಿಲ್ಲ. ಶನಿವಾರ ಇರೋದ್ರಿಂದ ನಾವು ಚಿಕನ್ ತಿನ್ನಲ್ಲ, ಅದಕ್ಕೋಸ್ಕರ ಹೇಮಂತ್ ಒಬ್ಬನೇ ತಿಂದಾಗ ಅಲ್ಲಿ ಪ್ರಸಾದ. ನನಗೂ ನಮ್ಮ ಮನೆಯವ್ರಿಗೂ ಚಟ್ನಿ ಅನ್ನ ಮಾಡಿದ್ದೆ, ಅದೇ ಇದೆ. ಇವಾಗ ಚಟ್ನಿ ಅನ್ನ ಊಟ ಮಾಡಿ ಮಲ್ಕೊಳ್ಳೋದು. ನಾನು ನೋಡಿ ಬೆಳಿಗ್ಗೆಗೆ ಗಂಜಿ ಕಾಯಿಸ್ತಾ ಇದ್ದೀನಿ. ಇವಾಗಲೇ ಕಾಯಿಸಿಟ್ಬಿಟ್ರೆ ಬೆಳಿಗ್ಗೆಗೆ ಚೆನ್ನಾಗಿರುತ್ತೆ ಅಂತೇಳಿ ಇವಾಗಲೇ ಕಾಯಿಸ್ತೀನಿ. ಓಕೆ ಗೈಸ್, ಈ ವಿಡಿಯೋ ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದೇ ಒಂದು ಲೈಕ್ ಮಾಡಿ ಗೈಸ್ ವಿಡಿಯೋ ನೋಡಿದ ಮೇಲೆ. ಓಕೆ.
ಓಕೆ ಗಾಯ್ಸ್ ಬಾಯ್. ನಾಳೆ ಹೊಸ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.